ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ವಾರ್ಡ್ರೋಬ್ಗಳಲ್ಲಿ ನೀವು ಸೀರೆಗಳನ್ನು ಮಡಚಿಡ್ತೀರಾ ಅಂದರೆ ಈ ರೀತಿ ಇಟ್ಟು ನೋಡಿ. ಸ್ವಲ್ಪ ಸಹ ನೀವು ಆ ಇಟ್ಟಿರುವಂಥ ಸೀರೆಗಳು ಜಾರ್ ಕೆಳಗಡೆ ಬೀಳೋದಾಗಿರ್ಬೋದು, ಆ ರೀತಿಯೆಲ್ಲ ಏನೂ ಆಗೋದಿಲ್ಲ. ಹೆಚ್ಚು ಸೀರೆಗಳನ್ನು ಒಂದೇ ಕಡೆ ನೀವು ಜೋಡಿಸಿ ಇಟ್ಕೋಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿಯ ಸೀರೆಗಳು ನೋಡಿ. ಸ್ಯಾರಿ ಫುಲ್ಲು ತುಂಬ ತೆಳುವಾಗಿದೆ, ಆದರೆ ಕೆಳ ಭಾಗದಲ್ಲಿ ಮಾತ್ರ ತುಂಬ ಹೆವಿ ಆಗಿರುವಂಥ ಬಾರ್ಡರ್ಗಳನ್ನು ಕೊಟ್ಟಿದ್ದಾರೆ. ಮೇಲ್ಭಾಗದಲ್ಲಿ ಕೊಟ್ಟಿಲ್ಲ, ಬರೀ ಕೆಳಗಡೆ ಮಾತ್ರ ಕೊಟ್ಟಿದ್ದಾರೆ. ಈ ರೀತಿ ಸೀರೆಗಳನ್ನು ನಾವು ಹ್ಯಾಂಗರಲ್ಲಿ ಹಾಕಿ ನೇತಾಕ್ಬಿಟ್ರೆ ಒಂದೇ ಕಡೆ ಭಾರ ಇರೋದ್ರಿಂದ ಅದು ಕೆಳಗಡೆ ಜಾರಿ ಬಿದ್ದೋಗುತ್ತೆ. ಹಾಗೆ ನಾವು ಮಡಚಿರುವಂಥ ಮಡಿಕೆ ಎಲ್ಲ ಅದು ಬಿಚ್ಕೊಂಡ್ಬಿಡುತ್ತೆ. ಹಾಗಾಗಿ ಹ್ಯಾಂಗರಲ್ಲಿ ನೀವು ಈ ರೀತಿಯ ಸೀರೆಗಳನ್ನು ಹಾಕಿ ಇಡ್ತೀರಾ ಅಂತಂದರೆ ನೀವು 4 ಮಡಚಾಗಾದರೂ ಮಡಚ್ಕೊಳ್ಳಿ. ಇಲ್ಲ ಅಂತಂದರೆ ನೋಡಿ, ಈ ರೀತಿಯಾದರೂ 2 ಮಡಿಕೆಯಾಗಿ ಮಡಚ್ಕೊಳ್ಳಿ. ಅಂದರೆ ಸೀರೆನ ನೀಟಾಗಿ ಫೋಲ್ಡ್ ಮಾಡಬೇಕು. ಫಸ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ಹ್ಯಾಂಗರ್ಗೆ ನೀವು ಈ ರೀತಿ ಹಾಕ್ತೀರಲ್ಲ, ಹಾಕಿದ ಮೇಲೆ ಮೇಲ್ಭಾಗದಲ್ಲಿ, ಹ್ಯಾಂಗರ್ನ ಮೇಲ್ಭಾಗದಲ್ಲಿ ಜಾರಬಾರ್ದು ಅಂದ್ಬಿಟ್ಟು ಬಟ್ಟೆ ಒಣಗಾಕಲಿಕ್ಕೆ ಯೂಸ್ ಮಾಡೋವಂಥ ಕ್ಲಿಪ್ಗಳಿರುತ್ತಲ್ಲ, ಅಂಥ 2 ಕ್ಲಿಪ್ಗಳನ್ನು ತಗೊಳ್ಳಿ. ಈ ರೀತಿಯ ಸೀರೆಗಳನ್ನು, ತುಂಬ ಜಾರುವಂಥ ಸೀರೆಗಳು, ಹಾಗೆ ಹೆವಿ ಬಾರ್ಡರ್ ಒಂದು ಸೈಡ್ ಮಾತ್ರ ಇರುತ್ತಲ್ಲ, ಅಂಥ ಸೀರೆಗಳನ್ನು ಈ ರೀತಿ ನೀವು ಇಡೋದ್ರಿಂದ ಸ್ವಲ್ಪ ಸಹ ನಿಮಗೆ ಜಾರು ಬೀಳೋದು, ಆ ರೀತಿ ಬಿಚ್ಕೊಳ್ಳೋದು ಎಲ್ಲ ಏನೂ ಆಗೋದಿಲ್ಲ. ತುಂಬ ನೀಟಾಗಿ ನೀವು ಇಟ್ಕೋಬೋದು. ಹ್ಯಾಂಗರಲ್ಲಿ ಹಾಕ್ಬಿಟ್ಟು ನೋಡಿ, ಈ ರೀತಿ ಇಟ್ಕೋಬೋದು. ನೆಕ್ಸ್ಟು, ನಮಗೆ ವಾರ್ಡ್ರೋಬಲ್ಲಿ ಜಾಗ ಕಡಿಮೆ ಇದೆ ಅಂತಂದರೆ ಹೆಚ್ಚು ಸೀರೆಗಳನ್ನು ಹೇಗೆ ಇಟ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಅದು ನೀವು ಹ್ಯಾಂಗರಲ್ಲೇ ಹಾಕಿಡ್ತೀರಾ ಅಂತಂದರೆ ಈ ರೀತಿ ಮಾಡಿ. ಫಸ್ಟ್ ಹ್ಯಾಂಗರಲ್ಲಿ ಸೀರೆಗಳನ್ನೆಲ್ಲ ಈ ರೀತಿ ಹಾಕ್ಕೊಳ್ಳಿ. ಹಾಕ್ಕೊಂಡಾದಮೇಲೆ ಸ್ವಲ್ಪ ದಪ್ಪ ಇರಬೇಕು, ಹಾಗೆ ಸ್ಟ್ರಾಂಗ್ ಇರಬೇಕು ಬಳೆಗಳು. ಹಳೇದು ಯಾವುದಾದ್ರೂ ಮಕ್ಕಳ ಬಳೆಗಳು ಯಾವುದಾದ್ರೂ ತೊಗೊಳ್ಳಿ. ಇದು ನೋಡಿ, ಈ ರೋಲ್ಡ್ ಗೋಲ್ಡ್ ಅಂತಾರಲ್ಲ, ಆ ಥರ ಬ್ಯಾಂಗಲ್ಸು, ಕಲರೆಲ್ಲ ಹೋಗಿದೆ. ಈ ರೀತಿಯ ಸ್ಟ್ರಾಂಗ್ ಆಗಿರುವಂಥ ಬ್ಯಾಂಗಲ್ಸ್ನ ತೊಗೊಳ್ಳಿ. ಸೀರೆಗಳನ್ನು ಮಡಚಿಬಿಟ್ಟು ಹ್ಯಾಂಗರ್ಗೆ ಹಾಕಿದ ಮೇಲೆ ಈ ರೀತಿ ಹ್ಯಾಂಗರ್ನಲ್ಲಿ ಮೇಲ್ಭಾಗದಲ್ಲಿ ಒಂದೊಂದು ಬಳೆಗಳನ್ನು ಈ ರೀತಿ ಹಾಕಿ ಇಟ್ಕೊಳ್ಳಿ. ನೋಡಿ, ಈ ರೀತಿ ಸೀರೆಗಳನ್ನ ಒಂದಾದಮೇಲೆ ಒಂದು ಈ ರೀತಿ ಹಾಕ್ಕೊಂಡ್ರೆ 3 ಸೀರೆಗಳು, ಇದಕ್ಕೂ ಇನ್ನೂ ನೀವು ಬೇಕಂದರೆ 4-5 ಸೀರೆಗಳನ್ನು ಈ ರೀತಿ ಜೋಡಿಸ್ಕೊಂಡು ಹೋಗ್ಬೋದು. ಈ ಒಂದು ವಾರ್ಡ್ರೋಬಲ್ಲಿ ನಿಮಗೆ ಜಾಗ ಇಲ್ಲ ಅಂತಂದರೆ ಈ ರೀತಿ ಒಂದೇ ಹ್ಯಾಂಗರ್ ಸಹಾಯದಿಂದ 3-4 ಸೀರೆಗಳನ್ನು ಒಟ್ಟೊಟ್ಟಿಗೆ ನೀವು ಹ್ಯಾಂಗ್ ಮಾಡ್ಬೋದು. ಇದನ್ನು ಬೇಕಂದರೆ ನೀವು ವಾರ್ಡ್ರೋಬ್ನ ಡೋರ್ ಸೈಡಲ್ಲಿ ಸಹ ನೀವು ಹಾಕ್ಕೋಬೋದು. ನೆಕ್ಸ್ಟ್, ಇವಾಗ ಸೀರೆನ ಈ ರೀತಿ ನೀಟಾಗಿ ಮಡಚ್ಕೊಳ್ಳಿ. ಇವಾಗ ನಿಮಗೆ ಸೀರೆ ಹಾಗೆ ಬ್ಲೌಸು ಸಪ್ರೇಟಾಗಿ ಇಟ್ಟರೆ ಜಾಗ ಜಾಸ್ತಿ ಬೇಕಾಗತ್ತಲ್ವ. ಹಾಗಾಗಿ ಒಂದೇ ಕಡೆ ಇಟ್ಟು, ಹಾಗೆ ನಾವು ತೊಗೊಂಡಾಗ ನೀಟಾಗಿ ಒಂದೇ ಕಡೆ ಸಿಗೋ ಥರ ಇರಬೇಕು ಅಂತಂದರೆ ಫಸ್ಟು ಸೀರೆನ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿದ್ದಾದಮೇಲೆ ನೋಡಿ, ಮೇಲ್ಗಡೆ ಭಾಗನ ಈ ರೀತಿ ಸ್ವಲ್ಪ ಮಡಚ್ಕೊಳ್ಳಿ, 1/4 ಭಾಗದಷ್ಟು ಮಡಚ್ಕೊಳ್ಳಿ. ಅದಾದಮೇಲೆ ಹ್ಯಾಂಗರ್ನ ಸಹಾಯದಿಂದ ಈ ರೀತಿ ಹಾಕ್ಕೊಳ್ಳಿ. ಅದಾದಮೇಲೆ ನೀವು ಬ್ಲೌಸ್ ಏನಿರುತ್ತೆ ಅದರ ಮ್ಯಾಚಿಂಗ್ ಬ್ಲೌಸು ಅದನ್ನು ಅದರೊಳಗಡೆ ಇಟ್ಕೊಳ್ಳಿ. ಬೇಕಂದರೆ ನೀವು ಅದಕ್ಕೆ ಯೂಸ್ ಮಾಡೋಂಥ ಪೆಟಿಕೋಟ್ ಸಹ ಇದರಲ್ಲೇ ಇಟ್ಕೋಬೋದು. ನಂತರ ಎಕ್ಸ್ಟ್ರಾ ಏನು 3/4 ಭಾಗದ ಸೀರೆ ಇದೆ, ಇದನ್ನು ನೋಡಿ ಈ ರೀತಿ ಹಾಕ್ಬಿಟ್ಟು ನೀವು ನೋಡಿ, ನೀಟಾಗಿ ಇರುತ್ತೆ. ಬ್ಲೌಸು ಹಾಗೆ ಪೆಟಿಕೋಟು ಎಲ್ಲ ನಮಗೆ ಒಂದೇ ಕಡೆ ಸಿಕ್ಕತ್ತೆ. ನೋಡಿ ಎಷ್ಟು ನೀಟಾಗಿದೆ ಅಂತ. ಇದನ್ನು ನೀವು ವಾರ್ಡ್ರೋಬಲ್ಲಿ ಜೋಡಿಸ್ಕೊಳ್ಳಿ, ತುಂಬ ನೀಟಾಗೂ ಸಹ ಕಾಣಿಸುತ್ತೆ. ನೆಕ್ಸ್ಟು, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕೆಲವೊಂದು ಸೀರೆಗಳಿಗೆ, ಈ ಒಂದು ರೇಷ್ಮೆ ಸೀರೆಗಳಿಗಿರ್ಬೋದು, ಮೈಸೂರು ಸಿಲ್ಕ್ ಸೀರೆಗಳಿಗಿರ್ಬೋದು, ನಾವು ಕುಚ್ಚನ್ನು ಕಟ್ಸಿರ್ತೀವಿ. ಕುಚ್ಚು ಏನಾದರೂ ನೀವು ಫೋಲ್ಡ್ ಮಾಡುವಾಗ ಒಳಗಡೆ ಮಡಚಿಬಿಟ್ರೆ ಮತ್ತೆ ನೀವು ತೆಗೆದು ನೋಡಿದ್ರೆ ಫುಲ್ಲು ಒಂಥರ ಸುಕ್ ಥರ ಆಗಿಬಿಡತ್ತೆ. ಅದನ್ನು ನಾವು ಏನು ನೀಟಾಗಿ ಮಾಡ್ಕೊಳಕ್ಕಾಗೋದಿಲ್ಲ ಆಮೇಲೆ. ಅದಕ್ಕೋಸ್ಕರನೇ ಕುಚ್ಚನ್ನು ನೀಟಾಗಿ ಹೊರಗಡೆ ಕಾಣಿಸೋ ರೀತಿ ಮಡಚ್ಕೊಳ್ಳಿ. ಫಸ್ಟು ಸ್ವಲ್ಪ ಹೊರಗಡೆನೇ ಕಾಣಿಸ್ಬೇಕು. ಅದು ಹಾಗೆಯೇ ಇವಾಗ ನಾನೇನು ಫಸ್ಟ್ ಇವಾಗ ಮಡಚಿ ತೋರಿಸಿದ್ನಲ್ಲ, ಅದೇ ಮೆಥಡಲ್ಲಿ ನಾನು ನೋಡಿ ಸೀರೆನ ಮಡಚ್ತಾ ಇದ್ದೀನಿ. ಸ್ವಲ್ಪ ಮೇಲ್ಗಡೆ 1/4 ಭಾಗ ಮಡಚ್ಕೊಳ್ಳಿ, 3/4 ಭಾಗ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನೇ ಈ ರೀತಿ ಹಾಕ್ಬಿಡಿ. ಈ ಮೆಥಡು ನಾರ್ಮಲಾಗಿ ಮಡಚೋದಕ್ಕಿಂತ ತುಂಬ ಚೆನ್ನಾಗೂ ಇರುತ್ತೆ. ತುಂಬ ನಮಗೆ ಬ್ಲೌಸು ಪೆಟಿಕೋಟ್ ಎಲ್ಲನೂ ಒಂದೇ ಕಡೆ ಇರುತ್ತೆ. ಇಲ್ಲಿ ನೋಡಿ, ಕುಚ್ಚು ಹೊರಗಡೆ ಈ ರೀತಿ ಬಿಡೋದ್ರಿಂದ ಯಾವುದೇ ರೀತಿ ಡ್ಯಾಮೇಜ್ ಆಗೋದಾಗಲಿ, ಸುಕ್ಕಾಗೋದಾಗಲಿ ಆ ರೀತಿ ಎಲ್ಲ ಆಗೋದಿಲ್ಲ. ನೆಕ್ಸ್ಟು, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೀರೆನ ಈ ರೀತಿ ನಾನು
ಫೋಲ್ಡ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಅಕಸ್ಮಾತ್ ನೀವು ಹ್ಯಾಂಗರಲ್ಲಿ ನಾವು ಇಡ್ತಾ ಇಲ್ಲ, ನಾವು ಹಾಗೇ ಮಡಚಿ ವಾರ್ಡ್ರೋಬಲ್ಲಿ ಇಟ್ಕೋತೀವಿ, ಬ್ಲೌಸು ಸೀರೆ ಎಲ್ಲ ಒಟ್ಟಿಗೆ ಬೇಕು ಅನ್ನೋರು ಈ ರೀತಿ ಮಾಡ್ಕೊಳ್ಳಿ. ಅಂದರೆ ನೀವೇನಾದರೂ ಸೀರೆ ಒಂದು ಪೌಚ್ಗಳು ಸಿಗುತ್ತಲ್ಲ, ಸ್ಯಾರಿ ಪೌಚ್ಗಳು, ಅದರಲ್ಲಿ ಏನಾದರೂ ಇಡ್ತೀರಾ ಅಂದರೂ ಸಹ ಇದು ಒಂದು ಬೆಸ್ಟ್ ಐಡಿಯಾ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಸೀರೆನ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿದ ಆದಮೇಲೆ ಬ್ಲೌಸ್ ಇರುತ್ತಲ್ಲ, ಬ್ಲೌಸನ್ನು ನೀಟಾಗಿ ಇವಾಗ ಹೇಗೆ ಸೆಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬ್ಲೌಸನ್ನು ನೀಟಾಗಿ ಹಾಕ್ಕೊಳ್ಳಿ ಈ ರೀತಿ. ಇವಾಗ ವಿಡಿಯೋನಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಆ ರೀತಿ ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದಾದಮೇಲೆ ಈ ಒಂದು ಏನು ದಾರ ಇರುತ್ತಲ್ಲ ಅದನ್ನು ಬಿಚ್ಚಿಬಿಡಿ. ಅದಾದಮೇಲೆ ಮಡಚಿರುವಂಥ ಸೀರೆನ ಈ ಸೆಂಟ್ರಿಗೆ ಕರೆಕ್ಟಾಗಿ ಇಟ್ಕೋಬೇಕು. ಬ್ಲೌಸಿನ ಮಧ್ಯಭಾಗಕ್ಕೆ ನೀಟಾಗಿ ಈ ರೀತಿ ಇಟ್ಕೋಬೇಕು. ಅದಾದಮೇಲೆ ಸೀರೆಯ ಒಂದು ಕಡೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಸ್ವಲ್ಪ ಆ ಒಂದು ಉಕ್ಕುಗಳೆಲ್ಲ ಏನಿರುತ್ತೆ ಆ ಭಾಗದಲ್ಲಿ ಸ್ವಲ್ಪ ಈ ರೀತಿ ಇದನ್ನು ಮಡಚ್ಕೊಂಡು, ಅದಾದಮೇಲೆ ಬ್ಲೌಸನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಮಾಡಿಬಿಟ್ಟು ಆ ಒಂದು ಸ್ಲೀವ್ಸನ್ನು ಈ ರೀತಿ ಮಡಚ್ಕೊಳ್ಳಿ. ಕರೆಕ್ಟಾಗಿ ವಿಡಿಯೋನಲ್ಲಿ ತೋರಿಸಿರೋ ಥರ ಮಾಡಿಕೊಂಡ್ರೆ ಬರುತ್ತೆ, ನೀಟಾಗಿ ಬರುತ್ತೆ. ಈ ರೀತಿ ನೋಡಿ ಬ್ಲೌಸ್ ಮಡಚಿಬಿಟ್ಟು ಅದಾದಮೇಲೆ ಒಂದು ಸ್ಲೀವ್ಸ್ಗಳನ್ನೂ ಸಹ ಒಳಗಡೆ ಹಾಕಿದ್ದೀನಿ. ಅದಾದಮೇಲೆ ಸೀರೆನ ಈ ರೀತಿ ಮೇಲ್ಗಡೆ ಮತ್ತು ಕೆಳಗಡೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಅದಾದಮೇಲೆ ಉಲ್ಟಾ ತಿರುಗಿಸ್ಕೊಂಡ್ರೆ ನೋಡಿ, ಏನು ನಾವು ಹಿಂದೆಗಡೆ ದಾರ ಕಟ್ಟೋದಕ್ಕೆ ಅಂತ ಇಟ್ಟಿರ್ತೀವಲ್ಲ ಅದನ್ನು ಈ ರೀತಿ ನೀಟಾಗಿ ಕಟ್ಟಿಬಿಡಿ. ಇದನ್ನು ನೀವು ಹಾಗೇ ಈ ರೀತಿ ಮಾಡಿಬಿಟ್ಟು ಹಾಗೇ ನೀವು ಜೋಡಿಸ್ಕೋಬೋದು ವಾರ್ಡ್ರೋಬಲ್ಲಿ. ಇಲ್ಲ ಅಂತಂದರೆ ಸ್ಯಾರಿ ಪೌಚ್ಗಳಿರುತ್ತಲ್ಲ ಅದರಲ್ಲೂ ಸಹ ಇಟ್ಕೊಂಡ್ಬಿಟ್ರೆ ಸೀರೆ ಬ್ಲೌಸು ಎರಡು ಒಂದೇ ಕಡೆ ಇರುತ್ತೆ. ಇದನ್ನು ನೀವು ಎಲ್ಲಾದರೂ ಹೊರಗಡೆ ಹೋಗ್ತೀರಾ, ಫಂಕ್ಷನ್ಗಳಿದೆ, ಸೀರೆನ ತೊಗೊಂಡು ಹೋಗಬೇಕು ಅಂತಂದರೆ ಈ ರೀತಿ ತೊಗೊಂಡೋಗೋದ್ರಿಂದ ನೀಟಾಗಿ ನೀವು ಐರನ್ ಮಾಡಿದಾಗ ಎಷ್ಟು ನೀಟಾಗಿ ಇರುತ್ತಲ್ವ ಆ ರೀತಿ ಅದೇ ರೀತಿ ಇರುತ್ತೆ, ಯಾವುದೇ ರೀತಿ ಸುಕ್ಕಾಗೋದಿಲ್ಲ. ನೋಡಿ, ಈ ರೀತಿ ಮಡಚಿದ್ರೂ ಸಹ ನೀವು ಸೀರೆ ಒಂದು ಕಡೆ ಬ್ಲೌಸ್ ಒಂದು ಕಡೆ ಇಟ್ಟು ಜಾಗ ವೇಸ್ಟ್ ಮಾಡದೆ ಒಂದೇ ಕಡೆ ಸೀರೆ ಬ್ಲೌಸ್ ಎರಡೂ ಸಿಕ್ಬಿಡುತ್ತೆ. ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾವೇನಾದರೂ ಯೂಸ್ ಮಾಡುವಂಥ ಪಿನ್ಗಳು, ಬಟ್ಟೆ ಪಿನ್ಗಳನ್ನು ಯೂಸ್ ಮಾಡ್ತೀವಲ್ಲ, ಅಂದರೆ ಸ್ಯಾರಿಗೆ ಪಿನ್ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ, ಅದೇನಾದರೂ ಸರಿ ಇಲ್ಲ ಅಂತಂದರೆ ಏನಾಗ್ಬಿಡುತ್ತೆ ಅಂದರೆ ಚುಚ್ಚಿ ಸೀರೆಗಳು ಹಾಳಾಗ್ಬಿಡುತ್ತೆ. ಆ ರೀತಿ ಹಾಳಾಗಬಾರ್ದು ಅಂದರೆ ಆ ಪಿನ್ನನ್ನು, ಸೇಫ್ಟಿ ಪಿನ್ ಏನಿರುತ್ತೆ ಅದನ್ನು ಸ್ವಲ್ಪ ಸೋಪ್ ಯಾವುದೇ ಒಂದು ಸೋಪು ನಾವು ಬಳಸೋವಂಥ ಸೋಪ್ನಲ್ಲಿ ಒಂದು 5-6 ಸರಿ ಈ ರೀತಿ ಚುಚ್ಚಬೇಕಾಗತ್ತೆ. ಅದನ್ನು ಒಂದು 5-6 ಸರ್ತಿ ಚುಚ್ಕೋಬೇಕು. ಅದಾದಮೇಲೆ ನೀವು ಯೂಸ್ ಮಾಡೋದ್ರಿಂದ ಸೀರೆಗೆ ಪಿನ್ ಹಾಕಲಿಕ್ಕೆ ಈಸಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಸೀರೆಗೆ ಪಿನ್ನು ಡ್ಯಾಮೇಜ್ ಮಾಡೋದಿಲ್ಲ. ಹಾಗಾಗಿ ನೋಡಿ, ಶಾರ್ಪ್ ಇಲ್ಲ ಅಂತಂದ್ರೇ ಪಿನ್ನು ಆ ರೀತಿ ಆಗೋದು. ಸ್ವಲ್ಪ ಅದನ್ನು ನೀವು ಸೋಪಲ್ಲಿ ಈ ರೀತಿ ಸ್ವಲ್ಪ ಒಂದು 5-6 ಸರ್ತಿ ಮಾಡೋದ್ರಿಂದ ನೋಡಿ, ಹೀಗೆ ಒಂದು 5-6 ಸರ್ತಿ ಈ ರೀತಿ ಒಳಗಡೆ ಹೊರಗಡೆ ತಕ್ಕೊಳ್ಳಿ ಅಷ್ಟೇ. ಅದಾದಮೇಲೆ ನೀವು ಸೀರೆಗೆ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ. ಟ್ರೈ ಮಾಡಿ. ಇವತ್ತಿನ ವಿಡಿಯೋನಲ್ಲಿ ತೋರಿಸಿರೋ ಐಡಿಯಾಗಳನ್ನು ವಾರ್ಡ್ರೋಬಲ್ಲಿ ನೀವು ಸೀರೆಗಳನ್ನು ಇಟ್ಟಾಗ ತುಂಬ ಸೀರೆಗಳನ್ನು ಒಂದೇ ಕಡೆ ಇಡ್ಬೋದು. ಹಾಗೆ ಕೆಲವೊಂದು ಸೀರೆಗಳನ್ನು ಇಡಲಿಕ್ಕೆ ಕಷ್ಟ ಆಗುತ್ತಲ್ಲ, ಅಂಥ ಸೀರೆಗಳನ್ನು ಸಹ ಈಸಿಯಾಗಿ ಇಟ್ಕೋಬೋದು.